ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಸಂಕಷ್ಟಹರ ಚತುರ್ಥಿ ಹೇಗೆ ಆಚರಣೆ ಮಾಡಿದೆ ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಪ್ಲೇಟಲ್ಲಿ 21 ಎಕ್ಕದ ಎಲೆನ ಇಟ್ಟು ಗಣೇಶನ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಗಣೇಶನಿಗೆ ಅಂಗವಸ್ತ್ರ ಹಾಕಿದ್ದೀನಿ. ಅರ್ಶಿಣದ ದಾರದಿಂದ ಎಕ್ಕದ ಹೂವು ಮತ್ತು ಕನಕಾಂಬರ ಹೂವಿನಿಂದ ಅಲಂಕಾರ ಮಾಡಿದ್ದೀನಿ. ಅದೇ ರೀತಿ ಗಣೇಶನ ಫೋಟೋಗೆ ಎಕ್ಕದ ಎಲೆಯ ಹಾರ ರೆಡಿ ಮಾಡಿ ಹಾಕಿದ್ದೀನಿ. ನಂತರ ಎಕ್ಕದ ಹೂವು ಅಥವಾ ಎಕ್ಕದ ಮೊಗ್ಗಿಂದ ಮಾಲೆನ ರೆಡಿ ಮಾಡಿಕೊಂಡು ಗಣೇಶನ ಫೋಟೋಗೆ ಹಾಕಿದ್ದೀನಿ ಫ್ರೆಂಡ್ಸ್. ನಂತರ ಅಗರಬತ್ತಿಯಿಂದ ದೀಪನ ಬೆಳಗಿಸಿ ನಂತರ ಧೂಪದಿಂದ ಆರತಿಯನ್ನು ಮಾಡ್ತಾಯಿದ್ದೀನಿ. ಪಂಚದ್ರವ್ಯಗಳಿಂದ ಅಭಿಷೇಕವನ್ನು ಮಾಡ್ತಾಯಿದ್ದೀನಿ. ಅಭಿಷೇಕ ಆದ ನಂತರ ಗಣೇಶನಿಗೆ ಕುಂಕುಮವನ್ನು ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಮೊದಲಿಗೆ ಶ್ರೀಗಂಧವನ್ನು ಹಚ್ಚಿ ಆ ನಂತರ ಕುಂಕುಮವನ್ನು ಇಡ್ತಾ ಇದ್ದೀನಿ. ನಂತರ ಹೂಗಳಿಂದ ಗಣೇಶನಿಗೆ ಅರ್ಚನೆಯನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವಿಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಗಣೇಶನ ಹಲವಾರು ನಾಮಗಳಿಂದ ಅರ್ಚನೆಯನ್ನು ಮಾಡ್ತಾ ಇದ್ದೀನಿ. ಓಂ ಏಕದಂತ ಸಂಕಟಹರ ಗಣಪತಿಯೇ ನಮಃ ಅನ್ನೋ ಮಂತ್ರವನ್ನು ಸಹ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಪೂಜೆಗೆ ಇಟ್ಟಿರುವಂತಹ ಫೋಟೋ ತಮಿಳ್ನಾಡಲ್ಲಿ ತಗೊಂಡಿದ್ದು ಫ್ರೆಂಡ್ಸ್. ಕರ್ಪಗ ವಿನಾಯಕ ದೇವಸ್ಥಾನದಲ್ಲಿ ತಗೊಂಡಿರುವಂತಹ ಒಂದು ಫೋಟೋ ಇದು. ಗಣೇಶನ ಸೊಂಡಲು ಬಲಗಡೆಗೆ ಇದೆ ಫ್ರೆಂಡ್ಸ್, ನೀವಿಲ್ಲಿ ಗಮನಿಸ್ಬೋದು.
एकदंत संकटहर गणपते नमः। ओम 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 एकदंत संकटहर गणपते ನಾನಿಲ್ಲಿ ಗಣೇಶನಿಗೆ ಅರ್ಚನೆ ಆದ ಬಳಿಕ ಪಂಚೋಪಚಾರಗಳಿಂದ ಪೂಜೆಯನ್ನು ಮಾಡಿ ನಾರಿಕೇಳವನ್ನು ಸಮರ್ಪಣೆ ಮಾಡಿದ್ದೇನೆ ಫ್ರೆಂಡ್ಸ್. ನೈವೇದ್ಯಕ್ಕೆ ಕಡಲೆಕಾಳು ಉಸ್ಲಿ ಮತ್ತು ಹಾಲನ್ನು ಸಮರ್ಪಣೆ ಮಾಡಿದ್ದೇನೆ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿ ಅಥವಾ ನೆಗೆಟಿವ್ ಎನರ್ಜಿಯನ್ನು ತೆಗೆದು ಹಾಕಬೇಕು ಅಂದರೆ ತಿಂಗಳಿಗೆ ಒಮ್ಮೆ ಬರುವಂತಹ ಸಂಕಷ್ಟಹರ ಚತುರ್ಥಿ ಆಚರಣೆಯನ್ನು ಮಾಡಬೇಕು ಫ್ರೆಂಡ್ಸ್. ಉಪವಾಸ ಇರೋವಂಥವರು ಉಪವಾಸ ಇರ್ತಾರೆ. ಉಪವಾಸ ಇಲ್ಲದೆ ಇರೋವಂಥವರು ಸಾಮಾನ್ಯವಾಗಿ ಮನೆಯಲ್ಲಿ ಪೂಜೆಯನ್ನು ಸಹ ಮಾಡ್ಕೋಬೋದು ಫ್ರೆಂಡ್ಸ್. ನಿಮಗೆ ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿ ಆಚರಣೆಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ವರ್ಕ್ ಮಾಡೋ ಅಂಥವರು, ನಮಗೆ ಟೈಮ್ ಇಲ್ಲ ಅನ್ನೋವಂಥವರು ವರ್ಷಕ್ಕೆ ಒಮ್ಮೆಯಾದರೂ ಈ ಸಂಕಷ್ಟಹರ ಚತುರ್ಥಿ ಆಚರಣೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಸಂಕಷ್ಟಹರ ಚತುರ್ಥಿ ಅಥವಾ ಸಂಕಷ್ಟಿ ಹೆಸರೇ ಹೇಳುವ ಹಾಗೆ ಸಂಕಷ್ಟ ನಮ್ಮ ಕಷ್ಟಗಳನ್ನು ದೂರ ಮಾಡುತ್ತದೆ ಫ್ರೆಂಡ್ಸ್. ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಸಹ ದೂರ ಮಾಡಿ ನಮಗೆ ಒಳ್ಳೆಯ ದಾರಿಯನ್ನು ತೋರಿಸಲು ಇದು ಒಂದು ಸೂಕ್ತವಾದ ಪರಿಹಾರ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಮ್ಮ ಕಷ್ಟಗಳು ದೂರವಾಗಿ ನಮಗೆ ಒಳ್ಳೆಯ ಜೀವನ ಸಿಗಬೇಕು ಅಂದರೆ ಸಂಕಷ್ಟಿ ವ್ರತವನ್ನು ಒಮ್ಮೆ ಆದರೂ ಆಚರಣೆ ಮಾಡಲೇಬೇಕು ಫ್ರೆಂಡ್ಸ್. ಈ ವ್ರತಾಚರಣೆಯಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ಫ್ರೆಂಡ್ಸ್. ನಮ್ಮ ಮಕ್ಕಳು ಸಹ ಒಳ್ಳೆಯ ಓದನ್ನು ಮುಂದುವರಿಸಲು ಮತ್ತು ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ತಲುಪಲು ಈ ವ್ರತವು ಸಹಾಯವಾಗುತ್ತದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ವಿಡಿಯೋನ ಕೊನೆವರೆಗೂ ನೋಡಿ ನನಗೆ ಪ್ರೋತ್ಸಾಹ ನೀಡಿ ಸಹಕರಿಸಿ ಫ್ರೆಂಡ್ಸ್.
ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.